ಮಹಾರಾಷ್ಟ್ರದ ಮಹಾಮಳೆಗೆ ಈಗಾಗಲೇ ಕಲಬುರಗಿ ಜಿಲ್ಲೆ ತತ್ತರಿಸಿ ಹೋಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಜೆಸ್ಕಾಂ ಇಲಾಖೆಗೂ ಕೂಡ ಅಲ್ಲಿ ಬಹಳ ಪ್ರಾಬ್ಲಮ್ ಆಗಿದೆ. ಕೋಟ್ಯಾಂತರ ರೂಪಾಯಿ ನಷ್ಟ ನಮಗೂ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನಾಗಿದೆ, ಹೇಗಾಯಿತು ಈ ನಷ್ಟ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಭೀಮಾ ನದಿ ಪಾತ್ರದಲ್ಲಿ ತಗ್ಗಿದ ಪ್ರವಾಹ, ತಪ್ಪದ ಸಂಕಷ್ಟ. ಭೀಮಾ ನದಿ ಪ್ರವಾಹಕ್ಕೆ ಲಕ್ಷಾಂತರ ಹೆಕ್ಟೇರ್ ಬೆಳೆ ನಾಶ. ಜೆಸ್ಕಾಂ ಇಲಾಖೆಗೂ ಶಾಕ್ ಕೊಟ್ಟ ಭೀಮಾ ಪ್ರವಾಹ. ಹೀಗೆ ಒಂದೆಡೆ ಕೈಗೆ ಬಂದ ಹತ್ತಿ ಬೆಳೆ ಸಂಪೂರ್ಣ ಒಣಗಿ ನಾಶವಾಗಿರುವುದು, ಇನ್ನೊಂದೆಡೆ ಭೀಮಾ ನದಿ ಪ್ರವಾಹದಿಂದ ಮನೆಯಲ್ಲಿ ಅಳಿದುಳಿದ ವಸ್ತುಗಳನ್ನ ತೆಗೆದಿಡುತ್ತಿರುವ ಈ ದೃಶ್ಯ ಇದೀಗ ಕಲಬುರಗಿ ಜಿಲ್ಲೆಯ ಭೀಮಾ ನದಿ ದಡದ ಅಫಜಲ್ಪುರ, ಜೇವರ್ಗಿ ಹಾಗೂ ಚಿತ್ತಾಪುರ ತಾಲೂಕಿನ ಭೀಮಾ ನದಿ ದಡದಲ್ಲಿ ಕಂಡುಬಂದಿದ್ದು, ಸದ್ಯ ಕಳೆದ 10 ದಿನಗಳಿಂದ ಉಂಟಾದ ಭೀಮಾ ಪ್ರವಾಹದಿಂದ ಕಲಬುರಗಿ ಜಿಲ್ಲೆಯ 3 ತಾಲೂಕಿನ ಒಟ್ಟು 117 ಗ್ರಾಮಗಳು ನಲುಗಿ ಹೋಗಿದ್ದು, ಇದೀಗ ಪ್ರವಾಹ ಕಡಿಮೆಯಾದ ಹಿನ್ನೆಲೆ ಸಂತ್ರಸ್ತರು ಮನೆಗೆ ಬಂದು ಅಳಿದುಳಿದ ವಸ್ತುಗಳನ್ನು ರಕ್ಷಿಸಿಕೊಳ್ಳುತ್ತಿದ್ದಾರೆ. ಇನ್ನು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಎಲ್ಲಾ ಬೆಳೆಗಳು ಸಂಪೂರ್ಣವಾಗಿ ಭೀಮಾ ನದಿ ಪಾಲಾಗಿವೆ. ಅದರಲ್ಲೂ 15 ದಿನ ಕಳೆದ್ರೆ ಹತ್ತಿ ಬಿಡಿಸಿ ಮಾರುಕಟ್ಟೆಗೆ ಸಾಗಿಸಬೇಕು ಅನ್ನುವಷ್ಟರಲ್ಲಿ ಮಳೆಯಿಂದ ಇಡೀ ಹತ್ತಿ ಬೆಳೆ ಒಣಗಿ ಹೋಗಿದೆ. ಹೀಗಾಗಿ ಸರ್ಕಾರ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಸಾಯೋದ್ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಅನ್ನದಾತರು ಕಣ್ಣೀರು ಹಾಕುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಲಕ್ಷಾಂತರ ಹೆಕ್ಟೇರ್ನಲ್ಲಿ ಬೆಳೆದಂತಹ ಕಬ್ಬು ಆಗಿರ್ಬೋದು, ತೊಗರಿ ಸೇರಿದಂತೆ ಹತ್ತಿ ಬೆಳೆ ಸಂಪೂರ್ಣವಾಗಿ ಈ ಒಂದು ಪ್ರವಾಹಕ್ಕೆ ನಾಶವಾಗಿದೆ. ನಾವೀಗ ಕಲಬುರಗಿ ತಾಲೂಕಿನ ಹಗರುಣಗಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಹತ್ತಿ ಬೆಳೆ ಏನಂದರೆ ಇನ್ನೊಂದು 10 ದಿನ ಆದರೆ ಸಾಕು ಸಂಪೂರ್ಣವಾಗಿ ರೈತರ ಕೈಗೆ ಬರ್ತಾ ಇತ್ತು. ಆದರೆ ಈಗ ಸಂಪೂರ್ಣವಾಗಿ ನೀರು ಬಂದಂತಹ ಪರಿಣಾಮವಾಗಿ ಕಳೆದ 8-10 ದಿನಗಳಿಂದಲೂ ಕೂಡ ನೀರಿನಲ್ಲಿ ಈ ಒಂದು ಹತ್ತಿ ಬೆಳೆ ನಿಂತಿದ್ದ ಪರಿಣಾಮವಾಗಿ ಸಂಪೂರ್ಣವಾಗಿ ಒಣಗಿ ಹೋಗಿ ರೈತನ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿದೆ. ಅಬ್ಬಬ್ಬ ಅಂದರೆ ಇನ್ನು 8-10 ದಿನಗಳ ಕಳೆದರೆ ಸಾಕು ಈ ಒಂದು ಹತ್ತಿ ಬಿಡಿಸುವಂತಹ ಕೆಲಸಕ್ಕೆ ಇಲ್ಲಿನ ರೈತರು ಮುಂದಾಗ್ತಾ ಇದ್ದರು. ಆದರೆ ದಿಢೀರ್ನೇ ಬಂದಂತಹ ಮಳೆಯ ಒಂದು ಪ್ರವಾಹ ಏನಂದರೆ ಈ ಒಂದು ಹತ್ತಿ ಬೆಳೆ ಬಿಡಿಸುವ ಮುಂಚೆಯೇ ಈಗ ಸಂಪೂರ್ಣವಾಗಿ ಈ ಒಂದು ಭೂಮಿಯಲ್ಲೇ ಒಣಗಿ ಹೋಗಿದೆ. ಇದರ ಪರಿಣಾಮವಾಗಿ ಲಕ್ಷಾಂತರ ರೂಪಾಯಿಯನ್ನು ಅನ್ನದಾತರು ಕಳೆದುಕೊಂಡಿದ್ದಾರೆ. ಇದು ಕೇವಲ ಕಲಬುರಗಿಯ ಒಂದು ಹಾಗರುಣಗಿ ಗ್ರಾಮದ ಕಥೆಯಲ್ಲ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ, ಜೇವರ್ಗಿ, ಚಿತ್ತಾಪುರ ಸೇರಿದಂತೆ ಚಿಂಚೋಳಿ ತಾಲೂಕಿನಲ್ಲಿ ಬೆಳೆದಂತಹ ಅಪಾರ ಪ್ರಮಾಣದ ಒಂದು ಕಬ್ಬು ಆಗಿರ್ಬೋದು, ಹತ್ತಿ ಸೇರಿದಂತೆ ಅನೇಕ ಬೆಳೆಗಳು ಸಂಪೂರ್ಣವಾಗಿ ನೆಲಕಚ್ಚಿವೆ. ಸುಮಾರು 1 ಎಕರೆಗೆ ಕನಿಷ್ಠ ಅಂದರೂ 25ರಿಂದ 30 ಸಾವಿರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಅನ್ನದಾತರು ಹತ್ತಿಯನ್ನು ಬೆಳೆಸಿದರು. ಆದರೆ ಪ್ರವಾಹದಿಂದ ಅವರು ಮಾಡಿದಂತಹ ಎಲ್ಲ ಒಂದು ಸಂಪೂರ್ಣವಾದಂತಹ ಕಷ್ಟಗಳೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ನೀರಿನಲ್ಲಿ ಹೋಮ ಆದಂತಾಗಿದೆ. ಕಷ್ಟಪಟ್ಟು ಏನೋ ಬೆಳೆ ಬೆಳೆದಿದ್ದರು, ಒಂದು ಕಡೆ ಅವರ ಸಮಯ ವ್ಯರ್ಥವಾದರೆ ಇನ್ನೊಂದು ಕಡೆ ಸಾವಿರಾರು ರೂಪಾಯಿ ಎಕರೆಗೆ ಹಾಕಿ ಆ ಒಂದು ಹಣವನ್ನು ಕೂಡ ಕಳ್ಕೊಂಡು ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಒಂದೆಡೆ ಮಳೆ ಪ್ರವಾಹದಿಂದ ಅನ್ನದಾತರು ಸಂಕಷ್ಟಕ್ಕೆ ಒಳಗಾಗಿದ್ರೆ, ಅತ್ತ ಭೀಮಾ ನದಿಯ ಪ್ರವಾಹಕ್ಕೆ ಜೆಸ್ಕಾಂ ಟ್ರಾನ್ಸ್ಫಾರ್ಮರ್, ಎಲೆಕ್ಟ್ರಿಕ್ ಪೋಲ್ಗಳು ಸಹ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು, ಪ್ರವಾಹದಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಹರವಾಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಭೀಮಾ ಹಾಗೂ ಕಾಗಿಣ ನದಿ ಪ್ರವಾಹದಿಂದ 270 ಟ್ರಾನ್ಸ್ಫಾರ್ಮರ್, 600ಕ್ಕೂ ಹೆಚ್ಚು ಪೋಲ್ಗಳು ಹಾಳಾಗಿರುವುದು ಪ್ರಾಥಮಿಕ ವರದಿಯಲ್ಲಿ ಕಂಡುಬಂದಿದ್ದು, ಜೆಸ್ಕಾಂಗೂ ಕೋಟ್ಯಾಂತರ ರೂಪಾಯಿ ಹಣ ನಷ್ಟವಾಗಿದೆ. ಆದಷ್ಟು ಬೇಗ ಎಲ್ಲವನ್ನೂ ಸರಿಪಡಿಸಿ ಜನರಿಗೆ ಸಮಸ್ಯೆಯಾಗದಂತೆ ಪರಿಹಾರ ಕಾರ್ಯ ಮಾಡುವುದಾಗಿ ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಹರವಾಳ್ ಹೇಳಿದ್ದಾರೆ. ಇಲ್ಲಿ ಚಿತ್ತಾಪುರ ತಾಲೂಕು ಮತ್ತು ಜೇವರ್ಗಿಯಲ್ಲಿ ನೋಡಿದರೆ 270 ಟ್ರಾನ್ಸ್ಫಾರ್ಮರ್ಸು ಇದು ಕೆಟ್ಟಿದ್ದಾವೆ. ಸುಮಾರು 600 ಪೋಲ್ಸ್ ಕೆಟ್ಟಿದ್ದಾವೆ. ಎಂಟೈರ್ ಜಿಲ್ಲಾ ತೊಗೊಂಡ್ರೆ ಇದು ನಂಬರ್ಸ್ ಜಾಸ್ತಿ ಇದೆ. ಅದು ನೀರು ಇಳಿದ ಮೇಲೆ ವಿಲ್ ಗೆಟ್ ರೈಟ್ ನಂಬರ್, ಅಂದರೆ ಇನ್ನೊಂದು TC ಅದೆಲ್ಲ ಕಾಣಿಸ್ತಾ ಇಲ್ಲ, ವಿಸಿಬಿಲಿಟಿ ಏನು ಇಲ್ಲ, ಅಷ್ಟು ನೀರಿದ್ವು. ಈ ಸಲ ಜೆಸ್ಕಾಮ್ಗೆ ತುಂಬ ಹಾನಿಯಾಗಿದೆ ಅಂತ ಅನಿಸುತ್ತೆ ನನಗೆ. ಐ ಕಾಂಟ್ ಟೆಲ್ ಇನ್ ಅಮೌಂಟಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ಪೋಲ್ಸ್ ತುಂಬ ಜಾಸ್ತಿ ಹಾನಿಯಾಗಿದೆ. ಒಂಥರ ಇದು ಮತ್ತೆ ನಾವು ಇದು ಬಿಲ್ಟ್ ಮಾಡೋ ಥರ ಆಗಿದೆ. ಜೆಸ್ಕಾಮ್ ಮತ್ತು ಹೊಸ ಲೈನ್ಸು, ಹೊಸ ಟ್ರಾನ್ಸ್ಫಾರ್ಮರ್ಸು ಏನೋ ಮತ್ತೊಂದು ಸ್ಟಾರ್ಟ್ ಮಾಡಬೇಕು ಥರ ಆಗಿದೆ. ಭೀಮಾ ನದಿ ಪ್ರವಾಹದಿಂದ ಸದ್ಯ ರಾಜ್ಯ ಸರ್ಕಾರ 2500 ಕೋಟಿ ಪರಿಹಾರದ ಹಣ ನೀಡುವುದಾಗಿ ಹೇಳಿದೆ. ಆದರೆ ಸದ್ಯ ಸೂರು ಕಳೆದುಕೊಂಡವರಿಗೆ, ಮನೆ ಹಾಗೂ ದವಸ ಧಾನ್ಯ ಕಳೆದುಕೊಂಡವರಿಗೆ ತುತ್ತು ಅನ್ನ ಕೊಡುವ ಕೆಲಸ ಮೊದಲು ಮಾಡಬೇಕಾಗಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.